ಹಾಯ್ ಫ್ರೆಂಡ್ಸ್, ಮಂಜುಳಾ ವಿದ್ಯುಸ್ ಕಿಚನ್ಗೆ ವೆಲ್ಕಮ್. ನಾನಿವತ್ತು ನಿಮಗೆ ರವೆ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ಏನೇನು ಬೇಕು ಅಂತ ನೋಡಿ. ರವೆ ಮತ್ತು ರವೆ ಇದು ಮಾಮೂಲಿ ಉಪ್ಪಿಟ್ಟು ರವೆ ಮತ್ತು ಸಕ್ಕರೆ, ಒಂದು 3 ಏಲಕ್ಕಿ ಕಾಯಿ. ಸಕ್ಕರೆ ನೋಡಿಕೊಂಡು ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಮತ್ತು ತುಪ್ಪ ನೋಡಿ, GRB ತುಪ್ಪ ಹಾಕ್ತಾಯಿದ್ದೀನಿ ನಾನು. ಮತ್ತು ಹೇಗೆ ಅಂದರೆ ನೋಡಿ, ಈಗ ರವೆನ ಹುರ್ಕೊಳ್ಳೋಣ. ರವೆ ಹೇಗೆ ಹುರ್ಕೊಳ್ಬೇಕು ಅಂದರೆ ಅದು ಕಮ್ಮಗೆ ಒಂದು ಹುರಿದಾಗ ಒಂದು ಫ್ಲೇವರ್ ಬರುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಬೇಕು. ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ಹುರ್ಕೊಳ್ಬೇಕು. ಕೈ ಆಡೋದು ಬಿಟ್ಟರಂತೂ ಬೇಗ ಸೀದೋಗಿಬಿಡುತ್ತೆ. ಹುರ್ಕೊಳ್ಬೇಕು ನೋಡಿ. ಹೀಗೆ ಹುರಿತಾ ಇರಬೇಕು. ಅದು ಹುರಿತಾ ನಮಗೆ ಗೊತ್ತಾಗತ್ತೆ, ಸ್ವಲ್ಪ ಕಲರೆಲ್ಲ ಚೇಂಜಸ್ ಆಗುತ್ತೆ. ತುಪ್ಪ ಎಲ್ಲ ರವೆಗೂ ಹೊಂದ್ಕೊಂಡು ಇದಾಗಿರುತ್ತೆ. ಇವಾಗ ರವೆ ಹುರಿದಿದ್ದಾಯಿತು. ಇವಾಗ ಕೊಬ್ಬರಿ ಹುರ್ಕೊಳ್ಳೋಣ. ಲೈಟಾಗಿ ಸೀದೋಗ್ಬಿಡುತ್ತೆ, ನೋಡಿಕೊಂಡು ಹುರ್ಕೊಳ್ಳಿ. ಬೇಗ ಒಂದು ಸ್ವಲ್ಪ ಬಿಸಿಯಾಗಿದ್ದೆ ಎತ್ಕೊಂಡ್ಬಿಡೋಣ. ಅದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ ತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು. ಈಗ ನೋಡಿ, ಸಕ್ಕರೆನೂ ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಸಕ್ಕರೆ ಹಾಗೆ ಹಾಕಿದ್ರೆ ಏನಾಗುತ್ತೆ, ರವೆ ಉಂಡೆನಲ್ಲಿ ಅಗಿತಾ ಇರ್ಬೇಕಾದ್ರೆ ಸಕ್ಕರೆ ಕಚ ಕಚ ಅಂತ ಸೌಂಡ್ ಬರ್ತಾಯಿರುತ್ತೆ, ಅದು ಚೆನ್ನಾಗಿರಲ್ಲ. ಲೈಟಾಗಿ ಹಿಂಗೆ ಪೌಡ್ರ್ ಮಾಡಿ ಹಾಕ್ಕೊಳ್ಳೋಣ. ಅದನ್ನು ಲೈಟಾಗಿ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡಿಕೊಂಡು ಎಲ್ಲ ನೀಟಾಗಿ ಸಕ್ಕರೆ ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವೀಟಿಗೆ ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಈಗ ನಾನು ರವೆ ಹುರ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದಕ್ಕೆ. ನೋಡಿ, ರವೆ ಎಲ್ಲ ಹಾಕ್ತಾಯಿದ್ದೀನಿ. ನೀಟಾಗಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ. ಇವಾಗ ಕೊಬ್ಬರಿ, ಸಕ್ಕರೆ, ರವೆ ಮತ್ತು ಏಲಕ್ಕಿ ಕಾಯಿನೂ ಅದಕ್ಕೆ ಹಾಕಿರ್ತೀವಲ್ಲ ನಾವು, ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ. ನೋಡಿ, ನೀವು ತುಪ್ಪ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ಅದು ತಿನ್ನಬೇಕಾದ್ರೆ ಸಾಫ್ಟ್ನೆಸ್ಸು, ಸ್ವಲ್ಪ ತುಪ್ಪ ಸ್ಮೆಲ್ ಬರ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟು ಸ್ವಲ್ಪ ಹಾಕಿದ್ದೀನಿ, ತುಪ್ಪ ಜಾಸ್ತಿನೇ ಹಾಕಿದ್ದೀನಿ ನಾನು. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ನೋಡಿ, ಇವಾಗ ಆಯಿತು. ಈಗ ನಾನು ಹಾಲು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಟ್ಟೋಕ್ಕೆ ನಂಗೆ ಹದ ಬರಬೇಕಲ್ವ, ಕಾಯಿಸಿ ಇಟ್ಕೊಂಡಿರ್ತೀನಿ. ಆ ಹಾಲನ್ನ, ಕಾಯಿಸಿಟ್ಟಿರೋ ಹಾಲನ್ನ ತಣ್ಣಗೆ ಮಾಡಿಕೊಂಡು ಲೈಟಾಗಿ ಉಂಡೆ ಬರೋವರೆಗೂ ಬರೋ ಥರ ಅಷ್ಟು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ಬಿಸಿ ಅಂದರೆ ಲೈಟಾಗಿ ನಿಮಗೆ ಬಿಸಿಯಾಗಿರೋದು ಗೊತ್ತಾಗತ್ತೆ. ಈಗ ನೋಡಿ, ಉಂಡೆ ಒಂದು ಲೈಟಾಗಿ ಕಟ್ಟಿ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಬರೋವರೆಗೂ ನಾವು ನೋಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ಆಲ್ಮೋಸ್ಟ್ ತುಪ್ಪನೇ ಜಾಸ್ತಿ ಹಾಕಬೇಕು. ಹಾಲು ಹಾಕಿದ್ರೆ ಸ್ವಲ್ಪ ಸ್ಮೆಲ್ ಬಂದುಬಿಡತ್ತೆ ಇಟ್ಕೊಂಡು ತಿನ್ನೋದಾದರೆ. ಈ ರೀತಿಯಾಗಿ ಕಟ್ಕೊಳ್ಬೇಕು. ನಾನಿವಾಗ ಎಲ್ಲನೂ ಆ ರೀತಿಯಾಗಿ ಕಟ್ಕೊಂಡು ನೋಡಿ ತೋರಿಸ್ತಾ ಇದ್ದೀನಿ. ಇವಾಗ ರೆಡಿಯಾಗಿದೆ ರವೆ ಉಂಡೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.